ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ನೊಂದು ಬ್ಲೌಸ್ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಬ್ಲೌಸ್ ಇಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋನ ನಿಮಗೋಸ್ಕರ ಅಂತ ನಾನು ಡೈಲಿ ಲಾಗಲ್ಲಿ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ಸ್ಟ್ಯಾಂಡ್ ಮೇಲೇ ಇಟ್ಟು ಬ್ಲೌಸ್ ಪೀಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಇವತ್ತು ನಾನು ಬೋಟ್ ನೆಕ್ ಬ್ಲೌಸ್ನ ಹೇಳ್ಕೊಡ್ತಿರೋದು ಯಾವ ರೀತಿ ಅಂದರೆ ರೌಂಡು ವಿತ್ ವಿ ಶೇಪಲ್ಲಿ ಬೋಟ್ ನೆಕ್ಕು 32 ಮತ್ತು 34 ಸೈಜ್ಗೂ ಕೂಡ ಯೂಸ್ ಆಗುತ್ತೆ ಇದು. ನೀವು ಇದೇ ರೀತಿ ಮಾಡ್ಕೊಳ್ಳಿ. ನನಗೆ ಈ ಬ್ಲೌಸ್ ಮತ್ತು ನನಗೆ ವರ್ಕಿಗಂತಲೇ ಕೊಟ್ಟಿರೋದು, ಅದನ್ನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ಅರ್ಜೆಂಟ್ ಇತ್ತು, ಹಾಗಾಗಿ ಸ್ವಲ್ಪ ನಾನು ಬ್ಲೌಸ್ನ ಐರನ್ ಮಾಡಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ನಿಮಗೆ ಅದೇ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಮಧ್ಯಭಾಗದಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೀವು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅವರು ಬ್ಲೌಸ್ ಅಳತೆ ಕೊಟ್ಟಿರೋದೇ ಡಿಸೈನ್ ಬೇರೆ ಇದೆ. ನನಗೆ ಸ್ವಲ್ಪ ಡೀಪ್ ಜಾಸ್ತಿ ಇರಲಿ ಅಂತ ಅವ್ರು ಹೇಳಿದ್ದಾರೆ. ನೋಡಿ, ಈ ರೀತಿ ಇಟ್ಕೊಂಡು ನಾನು ಎಲ್ಲೆಲ್ಲಿ ಪಾಯಿಂಟ್ ಮಾಡ್ಕೊತಾ ಇದ್ದೀನೋ ನೀವು ಅಲ್ಲೆಲ್ಲೂ ಕೂಡ ಪಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಆರ್ಮೋಲ್ ಸೈಡು ಮತ್ತು ಲೆಫ್ಟ್ ಸೈಡ್ ಆದಮೇಲೆ ರೈಟ್ ಸೈಡ್ ಇದೇ ರೀತಿ ಬ್ಲೌಸ್ನ ನೀವು ಉಲ್ಟಾ ಇಟ್ಕೊಂಡು ನೀವು ಇದೇ ರೀತಿ ಮತ್ತೆ ನಾನು ಎಲ್ಲೆಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೀನೋ ನೀವು ಅಲ್ಲೆಲ್ಲೇ ಪಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಬ್ಲೌಸ್ನ ಈ ರೀತಿ ಇಟ್ಕೊಂಡು ಪಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಪಾಯಿಂಟ್ ಮಾಡಿಕೊಂಡು ಲೈನ್ ಡ್ರಾ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬ್ಲೌಸ್ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅಂತ. ನಾನೊಂದು ಸಲ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ. 13.5 ಇದೆ ಬ್ಲೌಸ್ ಲೆಂತು. ನಾನಿಲ್ಲಿ ಸ್ಟ್ಯಾಂಡಲ್ಲಿ ಆಗಲ್ಲಲ್ವಾ, ನನಗೆ ಸದ್ಯಕ್ಕೆ ಬೇಕಾಗಿರೋದು ಹ್ಯಾಂಡ್ ವರ್ಕ್ ಮಾಡೋಕ್ಕಷ್ಟೇ. ಹಾಗಾಗಿ ನಾನು 13ಕ್ಕೆ ತಗೊತಾ ಇದ್ದೀನಿ. ನನಗೆ ರೌಂಡ್ ಶೇಪ್ ಸಾಕಾಗುತ್ತೆ, ಹಾಗಾಗಿ ನಾನು 13ಕ್ಕೆ ತಗೊತಾ ಇದ್ದೀನಿ. ಇಲ್ಲಿ ಬೋಟ್ ನೆಕ್ ಅಲ್ವಾ, ಹಾಗಾಗಿ ನಾನಿಲ್ಲಿ 3.5 ಭುಜ 3.5 ತಗೋತಾ ಇದ್ದೀನಿ. ಮತ್ತು ಈ ಕಡೆಗೆ 3 ತಗೋತಾ ಇದ್ದೀನಿ. ನೀವು 3 ತಗೊಳ್ಳಿ. 3 ತಗೊಂಡು ಒಂದು 3.5 ತಗೊಂಡ್ವಲ್ಲ, ಅದಕ್ಕೆ ಒಂದು ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನನಗೆ ಟೋಟಲ್ ಇರೋದು 13.5. ನಾನು 14.5 ತಗೋಬೇಕು. ನಾನು 13ಕ್ಕೆ ತಗೊಂಡಿದ್ದೀನಿ, ಯಾಕಂದರೆ ಸ್ಟ್ಯಾಂಡ್ ಮೇಲೆ ನನಗೆ ಆಗಲ್ಲ. ಅದಕ್ಕೆ ನೀವು ಲೆಂತ್ನ ಜಾಸ್ತಿ ಮಾಡ್ಕೊಂಡು ತಗೊಳ್ಳಿ. ಇವಾಗ ಬೋಟ್ ನೆಕ್ಕಿಗೋಸ್ಕರ ಅಲ್ವಾ ಮಾಡ್ತಿರೋದು, ಹಾಗಾಗಿ ನಾನು 2.5 ತಗೊಂಡಿದ್ದೀನಿ. ಮತ್ತು ಈ ಕಡೆ ಸೈಡ್ ಸೇಮ್ 3.5 ತಗೊಳ್ಳಿ, ಲೆಫ್ಟು ಮತ್ತು ರೈಟು. ಮತ್ತು ನಾವೆಲ್ಲಿ ಪಾಯಿಂಟ್ ಮಾಡಿದ್ವಲ್ಲ ಆ 2 ಪಾಯಿಂಟ್ನ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಒಂದು ಚೌಕಾಕಾರದಲ್ಲಿ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಚೌಕಾಕಾರದಲ್ಲಿ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಅದನ್ನ 2.5, ಅದು 3.5, ಇದು 2.5, ಇದು ಮತ್ತೆ 3.5. ನಾನಿಲ್ಲಿ ಬರೆದು ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗಲ್ಲ ಅಂತ ಬರೆದು ಕೂಡ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲದ್ರೆ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, DM ಮಾಡಿ. ನಮಗೆ 10.5 ಹೇಳಿದ್ದಾರೆ ಅವರು. ನೋಡಿಕೊಂಡೆ ಇಲ್ಲಿಂದ ಎಲ್ಲಿ ಬರುತ್ತೆ ಅಂತ, ಅಲ್ಲಿಗೆ ಸೇಮು ಅಲ್ಲಿ 2.5 ತಗೊಂಡಲ್ಲ ಮೇಲೆ, ಅದಕ್ಕೆ ಇಲ್ಲಿ ನಾನು 8 ತಗೋತಾ ಇದ್ದೀನಿ. ಕೆಳಗೆ ಭಾಗದಲ್ಲಿ 8 ತಗೋತಾ ಇದ್ದೀನಿ. ಅಲ್ಲಿದ್ದ ಮೇಲೆ ಅಲ್ಲಿಗೆ 8 ತಗೊಂಡ್ರೆ ಅಲ್ಲಿಗೆ ಆಗುತ್ತಲ್ವ, ಹಾಗಾಗಿ ನಾವು ಎಲ್ಲಿ ಇವಾಗ 2.5 ತಗೊಂಡ್ವಲ್ಲ 2.5 ಬಿಟ್ಟು ಅಲ್ಲಿದ್ದ ಮತ್ತೆ 8 ತಗೋತಾ ಇದ್ದೀನಿ. ಇಲ್ಲಿ ಮತ್ತೆ ಸೇಮ್ 3.5 ಮತ್ತು ಸೇಮ್ 3.5 ಮೇಲೆ ಯಾವ ರೀತಿ ತಗೊಂಡ್ವಲ್ಲ ಅದೇ ರೀತಿ ಮತ್ತೆ 3.5 2 ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ಮತ್ತು ಮೇಲಿಂದನೂ ಕೆಳಗೆ ಎಲ್ಲಿದ್ದ ಮತ್ತೆ 3.5 ಮಾಡ್ಕೊಂಡ್ವಲ್ಲ ಪಾಯಿಂಟು, ಅಲ್ಲಿಗೆ ಮತ್ತೆ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಜಾಯಿಂಟ್ ಮಾಡ್ಕೊಂಡಾದಮೇಲೆ ನೋಡಿ, ನೀವು ಇದೇ ರೀತಿ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ನಾನಿಲ್ಲಿ ಡೀಪ್ ತಗೊಂಡಿರೋದು ಟೋಟಲು 10.5, ಮೇಲೆ 2.5 ಆಗುತ್ತೆ. ಕೆಳಗಡೆ ನಾನು ರೌಂಡ್ ಶೇಪಿಗೆ 8 ತಗೊಂಡಿದ್ದೀನಿ. ಟೋಟಲು 10.5 ಆಗುತ್ತೆ. ಅದಾದಮೇಲೆ ನನಗೆ ರೌಂಡ್ ಮಾಡೋಕ್ಕೆ ಬೇಕಲ್ವ, ಅವ್ರು ಹೇಳಿರೋ ಡೀಪಿಗೆ, ಅದಕ್ಕೆ 3 ತಗೊತಾ ಇದ್ದೀನಿ. ಕೆಳಗಡೆಯಿಂದ 3 ನೋಡಿ, ಇಲ್ಲಿ ಬರೆದು ಕೂಡ ತೋರಿಸ್ತಾ ಇದ್ದೀನಿ. ಸಾರಿ, 2.5 ತಗೊಂಡಿದ್ದೀನಿ. 3 ಅಲ್ಲ 2.5 ತಗೊಂಡಿದ್ದೀನಿ.
ನಾನು ರೌಂಡ್ ಶೇಪ್ ಸ್ಕೇಲಿಂದ ತಗೋತಾ ಇದ್ದೀನಿ. ನಾನು ಕೈಯಿಂದನೇ ಮಾಡೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ರೌಂಡ್ ಶೇಪಲ್ಲಿ ತಗೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು, ರೌಂಡ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಮಾಡ್ಕೋಬೋದು ಅಂತ ರೌಂಡ್ ಸ್ಕೇಲ್ನ ತಗೊಂಡಿದ್ದೀನಿ. ಬಂತು ಕರೆಕ್ಟಾಗಿ. ಸ್ವಲ್ಪ ಮಧ್ಯಭಾಗದಲ್ಲಿ ಒಂಚೂರು ಹಾರ್ಟ್ ಶೇಪಲ್ಲಿ ಆಗುತ್ತೆ, ಅದನ್ನ ನೀವು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ, ರೌಂಡ್ ಶೇಪಲ್ಲೇ ಮಾಡ್ಕೊಳ್ಳಿ. ಹ್ಯಾಂಡಿಂದ ಸ್ವಲ್ಪ ಕೈಯಿಂದ ಕ್ಲಿಯರಾಗಿ ನೀವು ಮಾಡ್ಕೊಳ್ಳಿ. ನೋಡಿ ಇಷ್ಟೇ ಈಸಿಯಾಗಿ ಮಾಡಿಕೊಂಡ್ರೆ ಬರುತ್ತೆ. ನೀವು ರೌಂಡ್ ಶೇಪ್ ಬೇಕಾದರೂ ಇದೇ ರೀತಿನೇ ತೊಗೋಬೋದು, ಅಷ್ಟೇ ಸಿಂಪಲ್ಲು. ರೌಂಡ್ ಶೇಪಲ್ಲಿ ತೊಗೊಂಡ್ರೆ ಆಯಿತು. ನೋಡಿ ವಿ ನೆಕ್ಕಲ್ಲಿ ರೌಂಡ್ ಶೇಪ್ ಅಲ್ವಾ, ಅಲ್ಲಿದ್ದ 2.5 ತಗೊಂಡ್ವಲ್ಲ, ಅಲ್ಲಿಗೊಂದು ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ. ಮತ್ತು ಈ ಕಡೆ ಸೈಡು ಕೂಡ 2.5 ತಗೊಂಡ್ವಲ್ಲ, ನೋಡಿ ಅಲ್ಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ ಫಿನಿಶಿಂಗು ಈ ರೀತಿ ಬಂದಿದೆ. ಮೇಲ್ಗಡೆ ಬೋಟ್ ನೆಕ್ಕಿಗೆ ಏನಿಲ್ಲ ರೌಂಡ್ ಶೇಪಲ್ಲಿ ತಗೊಳ್ಳಿ. ನನಗೆ ಅವ್ರು ಸ್ವಲ್ಪ ಚೌಕಾಕಾರದಲ್ಲಿ ಹೇಳಿದ್ದಾರೆ, ನಾನು ಹಾಗಾಗಿ ಅದನ್ನು ಆ ರೀತಿಯಾಗಿ ಬಿಟ್ಟಿದ್ದೀನಿ. ನೀವು ಅದನ್ನ ಬೇಕಾದರೆ ರೌಂಡ್ ಶೇಪಲ್ಲಿ ತಗೋಬೋದು, ರೌಂಡ್ ಶೇಪಲ್ಲಿ ಬೇಕಾದರೆ ಮಾಡ್ಕೊಳ್ಳಿ. ನನಗದು ಫುಲ್ಲು ಚೌಕಲ್ಲೇ ಬರಲಿ ಅಂತಲೇ ಹೇಳಿದ್ದಾರೆ ನನಗೆ, ಅದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೀವು ಆರ್ಮೋಲು 7 ತೊಗೊಳ್ಳಿ, ನನಗೆ ಸ್ಟ್ಯಾಂಡಲ್ಲಿ ಆಗೋಲ್ಲ, ಅದಕ್ಕೆ ನಾನು ಎಷ್ಟು ತೋರಿಸ್ತಾ ಇದ್ದೀನಿ. 7 ತೊಗೊಳ್ಳಿ, ಮತ್ತು ಅರ್ಧ ಇಂಚು 0.5 ಬಿಟ್ಟು ನೀವು 6ವರೆಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಆವಾಗಲೇ ನಾನು ಪಾಯಿಂಟ್ ಮಾಡಿ ತೋರಿಸಿದ್ನವಲ್ಲ, ಅಲ್ಲಿ ಕೆಳಗಡೆಯಿಂದ ಅಲ್ಲಿಗೊಂದು ನಾನು ಗೆರೆನ ಎಳ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿಗೆ 6.5 ಮಾಡಿಕೊಂಡು ನೀವು ಒಂದು ಲೈನ್ನ ಆರ್ಮೋಲ್ಗೆ ಮಾಡ್ಕೊಳ್ಳಿ. 7 ಇದೆ, ನಾನು 6.5 ಮಾಡ್ಕೊತಾ ಇದ್ದೀನಿ. ನೀವು ಇದೇ ರೀತಿ ಸೇಮಾಗಿ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲು, ತುಂಬ ಈಸಿ ಇದೆ ನಿಮಗೆ. ನಾನು ಅದಕ್ಕೆ ಸ್ಟ್ಯಾಂಡ್ ಮೇಲೆ ಇಟ್ಟು ನಿಮಗೆ ಮಾರ್ಕಿಂಗ್ ಮಾಡೋದು ತೋರಿಸ್ಕೊಡ್ತಾ ಇರೋದು. ಚೆನ್ನಾಗಿ ಬರುತ್ತೆ ಡ್ರಾ ಮಾಡೋಕ್ಕೆ, ಹೇಳಿದಷ್ಟು ಮಾಡಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ನೀವು ಅಲ್ಲಿ ರೌಂಡ್ ಶೇಪ್ ಮೇಲ್ಗಡೆ ಬಿಟ್ಟಿದ್ದೀನಲ್ಲ, ಅಲ್ಲಿ ರೌಂಡ್ ಶೇಪಲ್ಲೂ ತೊಗೋಬೋದು, ಇಲ್ಲ ಚೌಕಾಕಾರದಲ್ಲೂ ತೊಗೋಬೋದು. ನಿಮಗೆ ಅಷ್ಟು ಡೌಟ್ ಇದ್ದರೆ ಒಂದು ಸಲ ರೌಂಡ್ ಶೇಪಲ್ಲಿ ಹಾಕಿ ನೋಡಿ, ಚೆನ್ನಾಗಿ ಬರುತ್ತೆ, ಪೂರ್ತಿಯಾಗಿರುತ್ತೆ. ನನಗೆ ಮತ್ತು ಡೀಪು ಅವರು 3 ಇರಲಿ ಕೆಳಗಡೆ ಅಂತ ಹೇಳಿದ್ದಾರೆ. ನನಗೆ ಕೆಳಗಡೆ ಬಟ್ಟೆ ಬಿಟ್ಟಿದ್ದೀನಿ, ಅಲ್ಲಿ ಮ್ಯಾಚ್ ಮಾಡ್ಕೋತೀನಿ. ಸ್ಟ್ಯಾಂಡ್ ಮೇಲೆ ಇಷ್ಟೇ ಬರುತ್ತಲ್ವ, ಹಾಗಾಗಿ ಇಷ್ಟಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.